ನಮಸ್ಕಾರ. ಈ ವಾರದಲ್ಲಿ ಹೊಸದಾಗಿ ಯಾವ ಟ್ರೇಡ್ ಆಪರ್ಚುನಿಟಿ ಬಂದಿದೆ, ಅದು ನಿಮ್ಮ ಡೈನಮಿಕ್ ಸಿಸ್ಟಮ್ ಪ್ರಕಾರ ಏನು ಟ್ರೇಡ್ ಆಪರ್ಚುನಿಟೀಸ್ ಬಂದಿದೆ ಅದ್ರ ಬಗ್ಗೆ ತಿಳಿಸಿ, ಯಾವುದಾದ್ರು ಒಳ್ಳೆ ಸ್ಟಾಕ್ ಆಪರ್ಚುನಿಟಿ ಇದ್ದರೆ ತಿಳಿಸಿ ಅಂದ್ಬಿಟ್ಟು ಸ್ವಲ್ಪ ಜನ ಕೇಳಿರೋದ್ರಿಂದ ನಾನೇನು ಅಂದ್ಕೊಂಡೆ, ಅವರೊಬ್ಬರಿಗೆ ಎಲ್ಲ ಚೆಕ್ ಮಾಡಿ ಅವರೊಬ್ಬರಿಗೆ ಹೇಳೋಕ್ಕೆ ಬದಲು ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿಬಿಟ್ರೆ ಸುಮಾರು ಜನ ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡೋರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸುಮಾರು ಜನ ನಾನ್ ಡೈನಮಿಕ್ ಮೆಂಬರ್ಸ್ ಅಂದರೆ ಇನ್ನೂ ಡೈನಮಿಕ್ ಫ್ಯಾಮಿಲಿ ಮೆಂಬರ್ ಆಗದೇ ಇರೋಂಥವ್ರು ನೋಡಿದ್ರೆ ಅವ್ರು ಅಟ್ಲೀಸ್ಟ್ ಅಬ್ಸರ್ವ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಲ್ಲಿಂದ ಮಾರ್ಕೆಟ್ ಮೂಮೆಂಟ್ ಏನಾಯಿತು ಅಂತ ನೋಡಿ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡೋದ್ರ ಪ್ರಕಾರ ಏನು ಡಿಸ್ಕಸ್ ಮಾಡ್ತೀವೋ ಅದನ್ನಿಟ್ಟು ಮಾರ್ಕೆಟ್ ಮೂಮೆಂಟ್ನ ಅಬ್ಸರ್ವ್ ಮಾಡಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ಲಾರಿಟಿ ನಿಮಗೆ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಇವತ್ತು ಈ ವಿಡಿಯೋ ನಾನು ಇದನ್ನು ಮಾಡ್ತಿದ್ದೀನಿ. ಸೊ ಈ ಡೈನಮಿಕ್ ಸಿಸ್ಟಮಲ್ಲಿ ನಿಮಗೆ ಗೊತ್ತಿರೋಂಗೆ ಒಂದು ಮೇಜರ್ ಬೆನಿಫಿಟ್ ಏನಪ್ಪ ಅಂದರೆ, ಅದು ಆ ಡೈನಮಿಕ್ ಸಿಸ್ಟಮ್ ಕ್ಯಾಶ್ ಪ್ಯಾಕೇಜ್ ಅಂತಿದೆ. ಅದರಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ, ಡೈಲಿ ಸಾಯಂಕಾಲ ನಮ್ಗೆ ಲಿಸ್ಟ್ ಬಂದುಬಿಡುತ್ತೆ. ನ್ಯೂ ಬೈ ಸೆಲ್ ಡೈನಮಿಕ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನಾಳೆಗೆ ಯಾವ್ಯಾವ ಸ್ಟಾಕೆಲ್ಲ ಹೊಸದಾಗಿ ಬೈಯಿಂಗ್ ಆಪರ್ಚುನಿಟಿ ಅಥವಾ ಸೆಲ್ಲಿಂಗ್ ಆಪರ್ಚುನಿಟಿ ಕೊಟ್ಟಿದೆ ಅಂತ ಒಂದು ಲಿಸ್ಟೇ ಬಂದುಬಿಡುತ್ತೆ. ಸೊ ಅದರಲ್ಲಿ ಇವತ್ತು 2ನೇ ತಾರೀಕು ಫೆಬ್ರವರಿ, ಸಂಡೇ. ಸೊ ಇನ್ನು ಮಂಡೇ ಟ್ರೇಡಿಂಗ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ಕೂತ್ಕೊಂಡು ಚೆಕ್ ಮಾಡ್ತಿರೋವಾಗ ಸುಮಾರು ಸ್ಟಾಕ್ಸಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ. ಬಟ್ ಅದರಲ್ಲಿ ನಾನು ಒಂದು 2 ಸ್ಟಾಕ್ ಪಿಕ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಟಾಕ್ ಬಗ್ಗೆ ಈ ವಿಡಿಯೋಲಿ ಹೇಳ್ತೀನಿ, ಇನ್ನೊಂದು ಸ್ಟಾಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಓಕೆ, ಸೊ ಯಾವುದಪ್ಪ ಸ್ಟಾಕ್ ಅಂದಾಗ ಏಷ್ಯನ್ ಪೇಂಟ್ ಅಂತ ಸ್ಟಾಕ್. ನಾನು ಯಾಕೆ ಈ ಸ್ಟಾಕನ್ನೇ ತೊಗೊಂಡೆ ಅಂದರೆ, ಫಸ್ಟ್ ಆಫ್ ಆಲ್ ಏಷ್ಯನ್ ಪೇಂಟಲ್ಲಿ ಒಂದು ನ್ಯೂ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ. ಸೊ ಆ ನ್ಯೂ ಬೈ ಸೆಲ್ ಡೈನಮಿಕ್ ರಿಪೋರ್ಟಲ್ಲಿ ಏಷ್ಯನ್ ಪೇಂಟ್ ಅನ್ನೋ ಒಂದು ಸ್ಟಾಕು ಇದೆ ಆ ಲಿಸ್ಟಲ್ಲಿ. ಸೊ ಅದನ್ನು ತೊಗೊಂಡೆ. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ಇದೇ ಏಷ್ಯನ್ ಪೇಂಟ್ ಬಗ್ಗೆ ನಾನು ಹಿಂದೆ ಒಂದು ಲಾಂಗ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಲಿ ನೀವು ಚೆಕ್ ಮಾಡಿ ನೋಡಿ, ಅದರದ್ದು ಪ್ರೈಸ್ ಕಂಟಿನ್ಯೂಸ್ ಡೌನ್ ಬರ್ತಾಯಿತ್ತು. ಡೌನ್ ಬರ್ತಿರೋವಾಗ ಆ ವಿಡಿಯೋಲಿ ನಾನು ತೋರಿಸಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಿದೆ, ಇಲ್ಲಿಂದ ಅಲರ್ಟ್ ಆಗಿ ಪ್ರೈಸ್ ಟರ್ನ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲಿಂದ ಟರ್ನ್ ಆಗಿ ನಮಗೆ ಬರೋಂಥ ಬೈಯಿಂಗ್ ಆಪರ್ಚುನಿಟಿಲಿ ನಾವು ಮರೀದೆ ಮಾಡ್ಬೋದು. ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ, ಈ ಪರ್ಟಿಕ್ಯುಲರ್ ಸ್ಟಾಕನ್ನು ಇಲ್ಲಿಂದ ಟ್ರ್ಯಾಕ್ ಮಾಡಿ. ಡೈನಮಿಕ್ ಸಿಸ್ಟಮ್ ಇರೋರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ತಿಳಿಸಿರ್ತೀವಿ. ಸೊ ಆ ಪ್ರೊಸೀಜರ್ ಪ್ರಕಾರ ಈ ಸ್ಟಾಕಲ್ಲಿ ಆ ಆಪರ್ಚುನಿಟಿ ಬಂದರೆ ಆವಾಗ ಮರೀದೆ ಇದನ್ನು ನೀವು ಟ್ರೇಡ್ ಮಾಡಬಹುದು ಅನ್ನೋದನ್ನು ನಾನು ಆ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೀನಿ. ಓಕೆ, ಸೊ ಅದಾದಮೇಲೆ ಇವತ್ತಿನ ದಿವಸ ನೋಡಿದಾಗ ಏಷ್ಯನ್ ಪೇಂಟಲ್ಲಿ ಒಂದು ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಇವಾಗ ಈ ಬೈ ಆಪರ್ಚುನಿಟಿ ನಾಳೆ ಮಾಡ್ಬೋದಾ? ಮಂಡೇ 3rd ಫೆಬ್ರವರಿಗೆ ಏಷ್ಯನ್ ಪೇಂಟ್ನ ಬೈ ಮಾಡಬಹುದಾ? ಫಸ್ಟ್ ಬೈ ಮಾಡಿದ್ಮೇಲೆ ಏನು ಮಾಡಬೇಕು, ಬೈ ಮಾಡಿದ್ಮೇಲೆ ಎಲ್ಲಿ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು ಅಥವಾ ಎಲ್ಲಿ ನಾವು ಎಕ್ಸಿಟ್ ಮಾಡ್ಕೋಬೇಕು ಅನ್ನೋ ಡೀಟೇಲ್ಸ್ ಎಲ್ಲ ನಮಗೆ ಗೊತ್ತಿರಬೇಕಲ್ವ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಏಷ್ಯನ್ ಪೇಂಟಲ್ಲಿ ಬೈಯಿಂಗ್ ಬಂದಿದೆ ಅಂದರೆ, ಬೈ ಬರೋಕ್ಕೆ ಮುಂಚೆ ಏನೆಲ್ಲ ಆಗಿದೆ, ಬೈ ಬಂದಿದ್ದ ಕಡೆ ಏನೆಲ್ಲ ಆಗಿದೆ, ಈ ಡೀಟೇಲ್ನ ನಾವು ಫಸ್ಟ್ ನಾರ್ಮಲಿ ಚೆಕ್ ಮಾಡಬೇಕು. ಓಕೆ, ಸೊ ನಾವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲೂ ಎಲ್ಲ ಡೈನಮಿಕ್ ಮೆಂಬರ್ಸ್ಗೂ ಹೇಳ್ತಿರ್ತೀನಿ, ಯಾವುದೇ ಒಂದು ನ್ಯೂ ಬೈ ಅಥವಾ ನ್ಯೂ ಸೆಲ್ ಆಪರ್ಚುನಿಟಿ ಬಂದಾಗ ಬ್ಲೈಂಡಾಗಿ ಹೋಗಿ ಬೈ ಮಾಡೋದು ಸೆಲ್ ಮಾಡೋದಲ್ಲ. ಬೈ ಜೊತೆಯಲ್ಲಿ ಬೇರೆ ಏನು ಇನ್ಫಾರ್ಮೇಷನ್ ಇದೆ, ಇದು ಕ್ಲಿಯರ್ ಆಪರ್ಚುನಿಟಿ ಇದೆಯಾ, ಬೈ ಮಾಡ್ಬೋದಾ ಅಥವಾ ವೆಯ್ಟ್ ಮಾಡಬೇಕಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕ್ಲಾರಿಟಿ ಸಿಗ್ತಾ ಆಮೇಲೆ ಹೋಗಿ ನಾಳೆ ಟ್ರೇಡ್ ಮಾಡಿ. ಓಕೆ, ಸೊ ಆ ಪ್ರೊಸೀಜರಲ್ಲಿ ಇವತ್ತು ಈ ಏಷ್ಯನ್ ಪೇಂಟ್ ಅನ್ನೋ ಒಂದು ಸ್ಟಾಕ್ ಅದರಲ್ಲಾಗಿರೋಂಥ ಪ್ರೈಸ್ ಮೂಮೆಂಟ್ನ ಫಸ್ಟು ಚೆಕ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಏಷ್ಯನ್ ಪೇಂಟಲ್ಲಿ ನಿಮಗೆ ಗೊತ್ತಿರೋಂಗೆ ಪ್ರೈಸ್ ಆಲ್ರೆಡಿ ಒಂದು ಮೇಜರ್ ಡೌನ್ ಮೂಮೆಂಟ್ ಆಗ್ತಾ ಕೆಳಗಡೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದ್ಬಿಡ್ತು. ಈ ಡೈನಮಿಕ್ ಮೇಜರ್ ಸಿಗ್ನಲ್ ಬಂದಾಗ ಒಂದೇನು ಅರ್ಥಪ್ಪ ಅಂದರೆ, ಇಲ್ಲಿಂದ ಟರ್ನ್ ಆಗೋವಂಥ ಚಾನ್ಸಸ್ ಇದೆ. ಇನ್ನೊಂದು, ಟರ್ನ್ ಆಗೋವಂಥ ಚಾನ್ಸಸ್ ಇದೆ ಅಂತ ಗೊತ್ತಾದ ಮೇಲೆ ಯಾರ್ಯಾರು ಶಾರ್ಟ್ ಪೊಸಿಷನ್ ತೊಗೊಂಡಿದ್ದೀರಾ ಅವರೆಲ್ಲ ಶಾರ್ಟ್ ಪೊಸಿಷನ್ಸಲ್ಲಿ ಪ್ರಾಫಿಟ್ ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎರಡನೇದು, ಇಲ್ಲಿಂದ ಟರ್ನ್ ಆಗೋವಾಗ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಮರೀದೆ ನಾವು ಇದನ್ನು ಬೈ ಮಾಡಬಹುದು ಅನ್ನೋದನ್ನು ಒಂದು ಕ್ಲಾರಿಟಿ ಇರುತ್ತೆ. ಸೊ ಇದರಲ್ಲಿ ಇಲ್ಲಿಂದ ಟರ್ನ್ ಆಗಿ ಪ್ರೈಸ್ ಮೇಲೆ ಬರ್ತಿರುವಾಗ ಬೈ ಬಂದಿದೆ ಅಂದರೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದೆ. ಅದರಲ್ಲೂ
ಎಲ್ಲ ಟ್ರೆಂಡ್ ಈ ಡೈನಮಿಕ್ ಸಿಸ್ಟಮಲ್ಲಿ ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್, ಲಾಂಗ್ ಟ್ರೆಂಡ್ ಅಂತ 3 ಟ್ರೆಂಡ್ಗಳು ಏನಿದೆ, ಆ 3 ಟ್ರೆಂಡು ಸೇರಿ ನಮ್ಗೆ ಒಂದೇ ಸತಿ ಬೈ ಕೊಟ್ಟಿದೆ. ಓಕೆ, ಬಟ್ ಈ ಬೈ ಕೊಡೋದ್ರ ಜೊತೇಲಿ ಮೇಲ್ಗಡೆ ಇನ್ನೊಂದು ಸಿಗ್ನಲ್ ಬಂದಿದೆ. ಇದನ್ನು DMBOTS ಪ್ರಾಫಿಟ್ಸ್ ಅಂತ ಕರಿತೀವಿ. ಓಕೆ, ಸೊ ಈ DMBOTS ಪ್ರಾಫಿಟ್ ಬಂದರೆ, ಈ ಸಿಗ್ನಲ್ ಬಂದರೆ ಏನರ್ಥ? ಆಲ್ರೆಡಿ ಬೈ ಮಾಡಿರೋರು ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅಂತ ಅರ್ಥ. ಓಕೆ, ಆಲ್ರೆಡಿ ಇವಾಗ ತಾನೇ ಬೈ ಬಂದಿದೆ. ಅದು ಹೆಂಗೆ ಆಲ್ರೆಡಿ ಬೈ ಮಾಡೋದು ಅಂದರೆ, ಅದಕ್ಕೂ ಪ್ರೊಸೀಜರ್ ಇದೆ. ಅದನ್ನೇ ನಾವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ತಿಳಿಸ್ತೀವಿ. ಆ ಪ್ರೊಸೀಜರ್ ಪ್ರಕಾರ ಆಲ್ರೆಡಿ ಡೈನಮಿಕ್ ಮೆಂಬರ್ಸ್ ಬೈ ಮಾಡಿಬಿಟ್ಟಿರ್ತಾರೆ. ಈ 1ನೇ ತಾರೀಕು ಮಾರ್ಕೆಟ್ ಮೇಲೆ ಬಂದಾಗ ಆ DMBOTS ಸಿಗ್ನಲ್ ಬರ್ತಾನೆ, ಪ್ರಾಫಿಟ್ ಸೆಕ್ಯೂರು ಮಾಡಿಬಿಟ್ಟಿರ್ತಾರೆ. ಓಕೆ, ಬಟ್ ಏಷ್ಯನ್ ಪೇಂಟಲ್ಲಿ ಈ ಮೂವಲ್ಲಿ ಟ್ರೇಡ್ ಮಾಡದೇ ಇರೋರು ಏನು ಮಾಡಿರ್ತಾರೆ, ಇವಾಗ ಹೊಸ ಬೈ ಆಪರ್ಚುನಿಟಿ ಬಂದಿದೆಯಲ್ಲ, ಇವಾಗ ನಾನು ಬೈ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಬೈ ಸಿಗ್ನಲ್ ಏನೋ ಬಂದಿದೆ, ಇದು ಕ್ಲಿಯರ್ ಬೈ ಸಿಗ್ನಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡೋವಾಗ ಇದೇ ಡೈನಮಿಕ್ ಸಿಸ್ಟಮಲ್ಲಿ ಪ್ರೈಸ್ ಆಲ್ರೆಡಿ 2389 ತನಕ ಹೈ ಮಾಡಿದೆ 1 ಫೆಬ್ರವರಿಗೆ. ಅದೇ ಪಾಯಿಂಟಲ್ಲಿ ಇದೇ ಡೈನಮಿಕ್ ಸಿಸ್ಟಮಲ್ಲಿ ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ. ಎಷ್ಟಿಗೆ? 2391. ಓಕೆ, ಬೈ ಸಿಗ್ನಲ್ಲೂ ಬಂದಿದೆ, ಮೇಲ್ಗಡೆ ಇನ್ನೊಂದು ಆಪೋಸಿಟ್ ಸಿಗ್ನಲ್ಲು ಇದೆ 2391. ಅದು ಹೈ ಮಾಡಿರೋದಕ್ಕಿಂತ ಅಲ್ಲಿಂದ ಒಂದು ₹2 ಡಿಸ್ಟೆನ್ಸಲ್ಲಿದೆ. ಬಟ್ ಆಲ್ಮೋಸ್ಟ್ ನಿಯರ್ ಬೈ ಬಂದ್ಬಿಡ್ತು. ಓಕೆ, ನಾನು ನಾರ್ಮಲಿ ಹೇಳ್ತಿರ್ತೀನಿ, ನಾವು ಯಾವುದೇ ಎಂಟ್ರಿ ತೊಗೊಳಕ್ಕೆ ಹೋಗೋವಾಗ ಯಾರೂ ಅಡ್ಡ ಬರಬಾರ್ದು. ರೂಟ್ ಕ್ಲಿಯರ್ ಇದ್ದರೆ ಮಾತ್ರ ಟ್ರೇಡ್ ಮಾಡೋಣ, ಇಲ್ಲಾಂದರೆ ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಾರ್ಮಲಿ ನಡಿತೀವಲ್ಲ, ವಾಕಿಂಗ್ ಮಾಡ್ತಿರ್ತೀವಿ, ರೋಡಲ್ಲಿ ವಾಕ್ ಮಾಡ್ತಿರ್ತೀವಿ. ಓಕೆ, ರೋಡಲ್ಲಿ ವಾಕ್ ಮಾಡ್ತಿರೋವಾಗ ನಾವು ಒಂದು ರೋಡ್ ಕ್ರಾಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನಾವು ಜನರಲಾಗಿ ಏನು ಮಾಡ್ತೀವಿ, ಅಕ್ಕಪಕ್ಕ ನೋಡ್ತೀವಿ, ಈ ಕಡೆ ಆ ಕಡೆ ನೋಡ್ತೀವಿ, ಯಾವುದಾದ್ರು ಗಾಡಿ ಬರ್ತಾ ಇದೆಯಾ ಅಂತ ನೋಡ್ತೀವಿ. ಏನಕ್ಕೆ ನೋಡಬೇಕು? ರೋಡ್ ಇದೆಯಲ್ಲ, ಕ್ರಾಸ್ ಮಾಡ್ಬೋದಲ್ವ. ಏನಕ್ಕೆ ನೋಡಬೇಕು? ಅಕ್ಕಪಕ್ಕ ಏನಕ್ಕೆ ನೋಡ್ತಿದ್ದೀವಿ ಅಂದರೆ, ಗಾಡಿ ಯಾವುದಾದ್ರು ಬರ್ತಿದೆಯಾ, ಗಾಡಿ ಬರ್ತಿರೋವಾಗ ನಾನು ಕ್ರಾಸ್ ಆಗಿಬಿಟ್ರೆ ಆಕ್ಸಿಡೆಂಟ್ ಆಗತ್ತಲ್ಲ, ಅದಕ್ಕೆ ನೋಡ್ತೀವಿ. ಗಾಡಿ ಬರ್ತಿದ್ರೆ ಗಾಡಿ ಫಸ್ಟ್ ಹೋಗಲಿ, ಆಮೇಲೆ ರೋಡ್ ಕ್ರಾಸ್ ಮಾಡೋಣ. ಅಥವಾ ಗಾಡಿ ಯಾವುದೂ ಬರ್ತಾಯಿಲ್ಲ, ರೋಡ್ ಖಾಲಿ ಇದೆ ಅಂದರೆ ಆರಾಮಾಗಿ ರೋಡ್ ಕ್ರಾಸ್ ಮಾಡೋಣ, ತೊಂದರೆನೇ ಇಲ್ಲ. ಇದು ಜನರಲ್ ಬೇಸಿಕ್ ಕಾಮನ್ ಸೆನ್ಸ್. ನಾವೆಲ್ಲರೂ ಡೇ ಟು ಡೇ ನಮ್ಮ ಲೈಫಲ್ಲಿ ಬೈ ಡಿಫಾಲ್ಟಾಗಿ ಯೂಸ್ ಮಾಡೋಂಥ ಅವೇರ್ನೆಸ್. ಕರೆಕ್ಟ್ ಅಲ್ವಾ? ಅದೇ ಥರ ಟ್ರೇಡಿಂಗಲ್ಲೂ ಅಷ್ಟೆ. ಇಲ್ಲಿ ಹೊಸ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ. ಬೈಯಿಂಗ್ ಆಪರ್ಚುನಿಟಿ ಬಂದಿರೋ ಕಡೆನೇ ಮೇಲ್ಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ. ಅದು 2391. ಇದು ಆಲ್ರೆಡಿ 2389 ಹೈ ಮಾಡಿಬಿಟ್ಟಿದೆ ಸ್ಯಾಟರ್ಡೇ ಏನಕ್ಕಂದರೆ 1 ಫೆಬ್ರವರಿ ಬಡ್ಜೆಟ್ ಇತ್ತು, ಆ ದಿವಸನೂ ಮಾರ್ಕೆಟ್ ಓಪನ್ ಇಟ್ಟಿದ್ರು. ಸೊ ಆ ಮೂಮೆಂಟಲ್ಲಿ ಅಲ್ಲಿ ಪಾಯಿಂಟಿಗೆ ಬಂದ್ಬಿಡ್ತದೆ. ಸೊ ಇಲ್ಲಿ ಬೈ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ದಾರಿ ಕ್ಲಿಯರ್ ಇಲ್ಲ, ಬೈ ಮಾಡೋಕ್ಕಿನ್ನ ಕ್ಲಾರಿಟಿ ಇಲ್ಲ. ಓಕೆ, ಈ ಬೈಯಿಂಗ್ ಆಪರ್ಚುನಿಟಿ ನಾವು ಮಾಡೋದಿಲ್ಲ. ಕ್ಲಿಯರ್ ಅಲ್ವಾ? ಸೊ ಏನಕ್ಕೆ ಈ ಟ್ರೇಡ್ ಮಾಡೋದಿಲ್ಲ ಅನ್ನೋದು ನಿಮಗೆ ಕ್ಲಾರಿಟಿ ಕೊಟ್ಟನಲ್ಲ. ಸಿಗ್ನಲ್ ಬೈ ಕೊಟ್ಟಿದೆ, ಬಟ್ ನಾವಿಲ್ಲಿ ಟ್ರೇಡ್ ಮಾಡೋದಿಲ್ಲ. ಟ್ರೇಡ್ ಏನಕ್ಕೆ ಮಾಡೋದಿಲ್ಲ? ಇದು ಮೇಲೆ ಹೋಗೋದು ಸ್ವಲ್ಪ ಕಷ್ಟ ಇದೆ, ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಅದಕ್ಕೆ ನಾವು ಟ್ರೇಡ್ ಮಾಡೋದಿಲ್ಲ. ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಮರಿದೆ ಮಾಡ್ಬೋದಾ? ಹೌದಾ ಇಲ್ವಾ? ಸೊ ಸೆಲ್ಲಿಂಗ್ ಆಪರ್ಚುನಿಟಿ ಮಾಡೋದಕ್ಕೆ ಇವಾಗ ಫಸ್ಟ್ ಆಫ್ ಆಲ್ ಟ್ರೇಡ್ ಮಾಡಬೇಕು ಅಂದರೆ ಸುಮಾರು ಜನ ವೆರೈಟಿ ಟ್ರೇಡ್ ಮಾಡ್ತಾರೆ. ಇಂಟ್ರಾಡೇ ಟ್ರೇಡಿಂಗ್ ಅಂತಾರೆ, ಪೊಸಿಷನಲ್ ಟ್ರೇಡಿಂಗ್ ಅಂತಾರೆ, ಲಾಂಗ್ ಟರ್ಮ್ ಅಂತಾರೆ, ನೀವು ಹೆಸರು ಹೇಳಿ ಸುಮಾರು ವೆರೈಟೀಸ್ ಆಫ್ ಟ್ರೇಡಿಂಗ್ ಮಾಡ್ತಾರೆ. ನೀವು ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅಂದ್ರೂ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಗೊತ್ತಿರಬೇಕು. ನೀವು ಪೊಸಿಷನಲ್ ಟ್ರೇಡ್ ಮಾಡಬೇಕು ಅಂದ್ರೂ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಗೊತ್ತಿರಬೇಕು. ಕರೆಕ್ಟ್ ಅಲ್ವಾ? ಸೊ ಪ್ರೈಸ್ ನಡೀತಿರೋದು ಇವಾಗ 2388 ತನಕ ಹೈ ಮಾಡಿ ನಿಯರ್ ಬೈ ಎಲ್ಲೋ ಕ್ಲೋಸ್ ಆಗಿದೆ ಅಲ್ವಾ. ಇವಾಗ ಇಲ್ಲಿಂದ ಫರ್ದರ್ ಮೇಲೆ ಹೋಗಬೇಕು ಫಸ್ಟ್ ಆಫ್ ಆಲ್ ಪ್ರೈಸ್ ಅಂದರೆ ಆ 2391 ಅದನ್ನು ಬಿಟ್ಟರೆ 2422ಗೆ ಇನ್ನೊಂದು ಮೇಜರ್ ಸಿಗ್ನಲ್ ಇದೆ ಪಕ್ಕದಲ್ಲೇ. ಈ 2 ನಂಬರ್ ಮೇಲೆ ಕ್ಲೋಸ್ ಆಗಬೇಕು ವೀಕೆಂಡ್ಗೆ, ನೆಕ್ಸ್ಟ್ ಫ್ರೈಡೇಗೆ ಅದ್ರ ಮೇಲೆ ಕ್ಲೋಸ್ ಆಗಲಿ. ಅಲ್ಲಿಂದ ಫರ್ದರ್ ಅಪ್ ಮೂಮೆಂಟ್ ಇರುತ್ತೆ, ನಾವು ಆ ಜಾಗದಲ್ಲಿ ಬೈ ಮಾಡ್ಬೋದು. ಬಟ್ ಅದ್ರ ಮೇಲೆ ಕ್ಲೋಸ್ ಆಗಿಲ್ಲ, ಅದ್ರ ಮೇಲೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಟರ್ನ್ ಆಗಿ ಈ ಕಡೆ ಬರಬೇಕು. ಟರ್ನ್ ಆಗಿ ಡೌನ್ ಬರ್ತಿರೋವಾಗ ಕೆಳಗಡೆ 2232ಗೆ ಕೆಳಗಡೆ ಇನ್ನೊಂದು ಸಿಗ್ನಲ್ ಇದೆ. 2232, 2211, 210 ಈ ರೇಂಜಲ್ಲಿ 2-3 ಮೇಯ್ನ್ ಪಾಯಿಂಟ್ಸ್ ಇದೆ. ಓಕೆ,
ನಾನು ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ನೀವು ಡೈನಮಿಕ್ ಮೆಂಬರ್ ಇಲ್ಲ ಅಂದ್ರೂ ಇನ್ನು ಫ್ಯೂಚರಲ್ಲಿ ನೀವು ಆಗಬೇಕು ಅಂತಿದ್ರೂ ಈ ಪಾಯಿಂಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಪ್ರೈಸ್ ಯಾವಾಗಲೂ ಒಂದು ಡೈನಮಿಕ್ ಸಿಗ್ನಲಿಂದ ಇನ್ನೊಂದು ಡೈನಮಿಕ್ ಸಿಗ್ನಲ್ ತನಕ ಹೋಗುತ್ತೆ, ಒಂದು ಡೈನಮಿಕ್ ಸಿಗ್ನಲಿಂದ ಇನ್ನೊಂದು ಡೈನಮಿಕ್ ಸಿಗ್ನಲ್ ತನಕ ಬರುತ್ತೆ. ಇವಾಗ ಪ್ರೈಸ್ ಒಂದು ಡೈನಮಿಕ್ ಸಿಗ್ನಲ್ಗೆ ಬಂದ್ಬಿಟ್ಟಿದೆ, ಇಲ್ಲಿಂದ ಟರ್ನ್ ಆದರೆ ಇನ್ನೊಂದು ಡೈನಮಿಕ್ ಸಿಗ್ನಲ್ ತನಕನೂ ಮೂಮೆಂಟ್ ಆಗುತ್ತೆ. ಓಕೆ, ನಾಳೆಗೆ 2232 2211 10 ಈ ರೇಂಜಲ್ಲಿ ಆ ಡೈನಮಿಕ್ ಸಿಗ್ನಲ್ಸ್ ಇರೋದು. ಬಟ್ ಅಲ್ಲಿ ಬರೋ ತನಕ ಡೇಸ್ ಹೋಗ್ತಾ ಇರೋವಾಗ ಏನಾಗುತ್ತೆ, ಆ ಸಿಗ್ನಲ್ ಇರೋಂಥ ಜಾಗನೂ ಚೇಂಜ್ ಆಗ್ತಾ ಬರುತ್ತೆ. ಯಾವತ್ತೋ ಒಂದು ದಿವಸ ಆ ಪಾಯಿಂಟಿಗೆ ಬಂದು ಅಲ್ಲಿಂದ ಟರ್ನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಆ ಡೌನ್ ಬಂದು ಟರ್ನ್ ಆಗತ್ತಲ್ಲ, ಅಲ್ಲೋಗಿ ಇದನ್ನು ಬೈ ಮಾಡಬೇಕು. ಈ ಸ್ಟಾಕನ್ನು ಅಂಥ ಜಾಗದಲ್ಲಿ ಬೈ ಮಾಡೋಂಥ ಜಾಗ. ಏನಕ್ಕೆ ನಾನು ಬೈ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಓವರಾಲ್ ಸ್ಟ್ರೆಂತ್ನ ಅರ್ಥ ಮಾಡ್ಕೊಳ್ಳಿ. ಕೆಳಗಡೆ ಬಂದಿರೋಂಥ ಡೈನಮಿಕ್ ಮೇಜರ್ ಸಿಗ್ನಲ್ ಸಣ್ಣ ಪುಟ್ಟದ್ದ, ಅಲ್ಲಿ ಬಂದಿರೋಂಥ ಡೈನಮಿಕ್ ಮೇಜರ್ ಸಿಗ್ನಲ್ ಅದು ಕೊಡ್ತಿರೋ ಸ್ಟ್ರೆಂತ್ಗೆ ಮ್ಯಾಸಿವ್ ಮೂಮೆಂಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಒಂದು ದೊಡ್ಡ ಮೂಮೆಂಟ್ ಆಗೋದಕ್ಕೆ ಸ್ಟ್ರೈಟ್ ಲೈನಲ್ಲಿ ಮೇಲೆ ಹೋಗಬೇಕು ಅಂತೇನು ಅವಶ್ಯಕತೆ ಇಲ್ವಲ್ಲ. ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ತಾನೇ ಹೋಗೋದು ಮಾರ್ಕೆಟ್. ಒಂದು ಅಪ್ ಆಗಿದೆ, ಈ ಜಾಗದಲ್ಲಿ ಒಂದು ಡೈನಮಿಕ್ ಸಿಗ್ನಲ್ ಸಿಕ್ತು, ಒಂದು ಡೌನ್ ಬರುತ್ತೆ ಅಂದಾಗ ಈ ಡೌನ್ ಬರೋಂಥ ಜಾಗದಲ್ಲಿ ಬೈಯಿಂಗ್ ಆಪರ್ಚುನಿಟಿ ಮರೀದೆ, ಇದನ್ನು ಬೈಯಿಂಗ್ ಮಾಡ್ಬೋದು. ಸೊ ಬೈ ಮಾಡಬೇಕು ಅಂತಿರೋರು ಸ್ವಲ್ಪ ವೆಯ್ಟ್ ಮಾಡಿ, ಅದೊಂದು ಸ್ವಲ್ಪ ಡೌನ್ ಬರಲಿ, ಡೌನ್ ಬಂದು ಒಂದು ಡೈನಮಿಕ್ ಸಿಗ್ನಲಿಂದ ಟರ್ನ್ ಆಗುತ್ತಲ್ಲ, ಆ ಜಾಗದಲ್ಲಿ ಬೈ ಮಾಡ್ಬೋದು. ಬಟ್ ಅಲ್ಲಿ ತನಕ ಕೂತ್ಕೊಂಡು ಏನಪ್ಪ ಮಾಡೋದು ಅಂದರೆ, ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಡೈನಮಿಕ್ ಸಿಸ್ಟಮ್ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಡೈಲಿ ಡೀಟೇಲ್ಡ್ ಡೈನಮಿಕ್ ರಿಪೋರ್ಟ್ ಬರುತ್ತೆ, ಅಥವಾ DMBOTS ರೇಂಜಸ್ದು ರಿಪೋರ್ಟ್ ಬರುತ್ತೆ. ಅದರಲ್ಲಿ ನೋಡಿ, ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅಂತಿರೋರು ರೇಂಜ್ 2 ಸೆಲ್ ಬಿಲೋ ವ್ಯಾಲ್ಯೂ ಸಿಗುತ್ತೆ, ರೇಂಜ್ 4 ಸೆಲ್ ಬಿಲೋ ವ್ಯಾಲ್ಯೂ ಸಿಗುತ್ತೆ. ಅಲ್ಲೇನಾದರೂ ಸೆಲ್ ಬಿಲೋ ಪಾಯಿಂಟಿಗೆ ಬಂತು ಅಂದರೆ ಶಾರ್ಟ್ ಪೊಸಿಷನ್ ತೊಗೊಳ್ಳಿ. ಸೊ ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೆ ಅಲ್ಲಿ ಎಂಟ್ರಿ ತೊಗೊಂಡ್ರೆ ಎಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಟ್ರೈನಿಂಗಲ್ಲಿ ತಿಳಿಸಿರ್ತೀವಿ, ಅದ್ರ ಪ್ರಕಾರ ಟ್ರೇಡ್ ಮಾಡಿ, ಹೌದಲ್ವಾ? ಬಟ್ ಇದಕ್ಕೆ ಜೊತೇಲಿ ಸ್ವಲ್ಪ ಜನ ಡೈನಮಿಕ್ ಮೆಂಬರ್ಸ್ ಹತ್ರ ಡೈನಮಿಕ್ ಸಿಸ್ಟಮೂ ಇದೆ, ಜೊತೆಯಲ್ಲಿ ಡೈನಮಿಕ್ ಲೈವೂ ಇದೆ, ಎರಡೂ ಇದೆ ಅವ್ರ ಹತ್ರ. ಇವರು ಬಂದ್ಬಿಟ್ಟು ನಿಜವಾಗ್ಲೂ ನನ್ನ ಕೇಳಿದ್ರೆ ಹಬ್ಬ ಮಾಡ್ಬೇಕು ನೀವು, ಅಲ್ವಾ? ಏನಕ್ಕೆ ಹೇಳಿ, ಇಲ್ಲಿಂದ ಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಗೊತ್ತಾದ ಮೇಲೆ ಡೈನಮಿಕ್ ಲೈವ್ ನಿಮ್ಮ ಹತ್ರ ಇದೆ ಅಂದರೆ, ನಾಳೆ ದಿವಸ ಪ್ರೈಸ್ ಡೌನ್ ಬಂದು ಏನಾದರೂ ಸೆಲ್ಲಿಂಗ್ ಆಪರ್ಚುನಿಟಿ ಕೊಟ್ಟರೆ ಮರೀದೆ ಟ್ರೇಡ್ ಮಾಡ್ಬೋದಲ್ಲ. ಫುಲ್ ಕ್ಲಾರಿಟಿ ಇದೆಯಲ್ಲ ಡೈರೆಕ್ಷನ್ ಯಾವ ಕಡೆ ಅಂತ, ಅಲ್ವಾ? ಡೈರೆಕ್ಷನ್ ಯಾವ ಕಡೆ ಅಂತ ಗೊತ್ತಾದ ಮೇಲೆ ನಿಮಗೆ ಬೇಕಾಗಿರೋದೇನು, ಎಂಟ್ರಿ ಎಲ್ಲಿ ತೊಗೋಬೇಕು, ಎಕ್ಸಿಟ್ ಎಲ್ಲಿ ಮಾಡಬೇಕು. ಈ ಪಾಯಿಂಟ್ ನಿಮಗೆ ಕ್ಲಾರಿಟಿ ಆಗೋಯ್ತು ಅಂದರೆ ಕೆಲಸ ಮುಗೀತಲ್ವ. ಅದನ್ನು ಡೈನಮಿಕ್ ಲೈವ್ ಇಟ್ಕೊಂಡಿರೋರು ಲೈವ್ ಮಾರ್ಕೆಟಲ್ಲಿ ಕೂತ್ಕೊಳ್ಳಿ, ಯಾಕಂದರೆ ಡೈನಮಿಕ್ ಲೈವ್ ಮಾರ್ಕೆಟಲ್ಲೇ ನಿಮಗೆ ಸಿಗ್ನಲ್ಸ್ ಇನ್ಫಾರ್ಮೇಷನ್ ಕೊಡೋದು. ಓಕೆ, ನಿಮಗೆ ಬೇಕಾಗಿರೋದೇನು, ಒಂದು ಸೆಲ್ ಆಪರ್ಚುನಿಟಿ. ಅದು ಸೆಲ್ ಅಂತ ಯಾವಾಗ ಹೇಳುತ್ತೋ ಆವಾಗ ಎಂಟ್ರಿ ತೊಗೊಳ್ಳಿ, ಎಕ್ಸಿಟ್ ಅಂತ ಯಾವಾಗ ಹೇಳುತ್ತೋ ಅಲ್ಲಿ ಎಕ್ಸಿಟ್ ಮಾಡಿ, ಟ್ರೇಡ್ ಮುಗೀತು. ನಾಳೆ ಮಾರ್ಕೆಟ್ ಡೌನೇ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ನಾಳೆ ಮಾರ್ಕೆಟ್ ಮೇಲೋದ್ರೂ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಎರಡು ಹೇಳಿದ್ನಲ್ಲ, 2391 2422 ಇದೆರಡು ಸ್ವಲ್ಪ ಕ್ರೂಷಲ್ ಇದೆ. ಅದ್ರ ಮೇಲೆ ಕ್ಲೋಸ್ ಆಗಬೇಕು ವೀಕೆಂಡ್, ಆವಾಗಲೇ ಅದು ಫರ್ದರ್ ಮೇಲೆ ಹೋಗೋದಕ್ಕೆ. ಬಟ್ ಅದ್ರ ಎರಡು ನಂಬರ್ಗೂ ಅಲ್ಲಿ ತನಕ ಹೋಗಿ ಅದೇ ರೇಂಜಸಲ್ಲಿ ಟ್ರೇಡ್ ಮಾಡಿ, ಅಥವಾ ಅದಕ್ಕಿಂತ ಇನ್ನೂ ಸ್ವಲ್ಪ ಮೇಲೆ ಹೋಗಿ ವೀಕೆಂಡ್ ಆಗೋಷ್ಟೊಳಗಡೆ ಬಂದು ಕೆಳಗೆ ಕ್ಲೋಸ್ ಆಗೋಯ್ತು ಅಂದರೆ ಖಂಡಿತ ಇದು ಫರ್ದರ್ ಡೌನ್ ಬರಲೇಬೇಕು. ಓಕೆ, ಸೊ ಈ ಥರ ಸಿಚುವೇಶನ್ ಇದೆ ಏಷ್ಯನ್ ಪೇಂಟ್ಸಲ್ಲಿ. ಓಕೆ, ಸೊ ಈ ಒಂದು ಕ್ಲಾರಿಟಿ ನಾನು ನಿಮಗೇನು ತಿಳಿಸಿದ್ದೀನಿ ಏಷ್ಯನ್ ಪೇಂಟ್ ಬಗ್ಗೆ, ಈ ಒಂದು ಕ್ಲಾರಿಟಿ ಇಟ್ಕೊಂಡು ನೀವು ನೆಕ್ಸ್ಟ್ ವೀಕ್ ಅಥವಾ ನಾಳೆ ದಿವಸ ಟ್ರೇಡ್ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ನನ್ನ ನಂಬಿಕೆ. ಓಕೆ, ಎಸ್ಪೆಷಲಿ ನೀವು ಡೈನಮಿಕ್ ಮೆಂಬರ್ಸ್ ಅಂದರೆ ಖಂಡಿತ ನನಗೆ ಗೊತ್ತು ನೀವು ಇದ್ರದ್ದು ಬೆನಿಫಿಟ್ ಖಂಡಿತ ತೊಗೊತೀರ. ಆಬ್ವಿಯಸ್ಲಿ ನಾನು ಇವತ್ತು ವಿಡಿಯೋ 2 ಫೆಬ್ರವರಿಗೆ ಶೂಟ್ ಮಾಡ್ತಿದ್ದೀನಿ, ನಿಮ್ಮ ತನಕ ಇದು ತಲುಪೋದು ಯಾವತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಇದ್ರೂ ನೀವು ಟ್ರೇಡ್ ಮಾಡ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಈ ವಿಡಿಯೋಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಅದಾದಮೇಲೆ ನೆಕ್ಸ್ಟ್ ಆಗಿರೋಂಥ ಮಾರ್ಕೆಟ್ ಮೂಮೆಂಟ್, ಪ್ರೈಸ್ ಮೂಮೆಂಟ್ ಈ ಏಷ್ಯನ್ ಪೇಂಟಲ್ಲಿ ಅದನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಥರ ಸುಮಾರು ವೀಡಿಯೋಸ್ ನೀವು ಅಬ್ಸರ್ವ್ ಮಾಡ್ಕೊಂಬಂದರೆ ಒಂದು ರೀತಿಲಿ ನಿಮಗೆ ಟ್ರೈನಿಂಗ್ ಅಲ್ವಾ ಇದು, ಅಲ್ವಾ? ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಇದು ಟ್ರೈನಿಂಗ್. ಡೈನಮಿಕ್ ಮೆಂಬರ್ಸ್ಗೆ ಈ ವಿಡಿಯೋಸ್ ಮುಖಾಂತರ ಟ್ರೈನಿಂಗ್ ಆಗ್ತಾನೇ ಇದೆ. ಒಂದೊಂದು ಟ್ರೇಡ್, ಒಂದೊಂದು ಸ್ಟಾಕ್, ಒಂದೊಂದು ಎಕ್ಸಾಂಪಲ್ ನಿಮಗೆ ಕ್ಲಾರಿಟಿ ಕೊಡ್ತಾನೆ ಹೋಗುತ್ತೆ, ಅಲ್ವಾ? ನಮಸ್ಕಾರ.